ನಮಸ್ಕಾರ ಸ್ನೇಹಿತರೆ. ಎರಡನೇ ಹಂತದ ಉಳಿದ 14 ಕ್ಷೇತ್ರಗಳ ಚುನಾವಣೆ ನಾಳೆ ನಡೆಯುತ್ತೆ. ಮೊದಲ ಹಂತದ ಚುನಾವಣೆಗೂ ಮುಂಚೆ ಪ್ರಜ್ವಲ್ ರೇವಣ್ಣರ ಬಾಂಬ್ ಸಿಡಿಸಿದ್ದಂತಹ ಕಾಂಗ್ರೆಸ್ಗೆ ಈಗ ಸಂಕಟ ಶುರುವಾಗಿದೆಯಾ? ಯಾಕಂದ್ರೆ ಈಗ ಬಿಜೆಪಿಯ ಕೈಗೆ ಬ್ರಹ್ಮಾಸ್ತ್ರ ಸಿಕ್ಕಿಬಿಟ್ಟಿದೆ. ಈಗ ಪ್ರಜ್ವಲ್ ರೇವಣ್ಣ ಅವರ ಪ್ರಕರಣಕ್ಕೆ ಮತ್ತೊಂದು ತಿರುವು, ಬಹುದೊಡ್ಡ ತಿರುವು ಪಡೆದುಕೊಳ್ಳೋದು ಗ್ಯಾರಂಟಿ. ಇದು ಎರಡನೇ ಹಂತದ ಚುನಾವಣೆಯ ಮೇಲೆ ಬಿಜೆಪಿಗೆ ಪ್ಲಸ್ ಆಗುತ್ತಾ, ಲಾಭ ತಂದ್ಕೊಡುತ್ತಾ? ಕಾಂಗ್ರೆಸ್ ಮಾಡಿರ್ತಕ್ಕಂತಹ ಆರೋಪಗಳಿಗೆ ಬಿಜೆಪಿ ಪಕ್ಷ ಕೊಟ್ಟಿರ್ತಕ್ಕಂಥ ಕೌಂಟರ್ ಅವರಿಗೆ ಪ್ಲಸ್ ಆಗುತ್ತಾ? ಈ ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ. ದಯಮಾಡಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ. ಸ್ನೇಹಿತರೆ, ಸುಮಾರು ವರ್ಷಗಳ ಹಿಂದೆ ನಡೆದಿರ್ತಕ್ಕಂಥ ಈ ಕೇಸು ಎಲೆಕ್ಷನ್ ನಡೀತಾ ಇರತಕ್ಕಂತ ಈ ಸಂದರ್ಭದಲ್ಲಿ ಬ್ಲಾಸ್ಟ್ ಆಗಿದ್ದು ಬಿಜೆಪಿಗೆ ಮತ್ತು ಜೆಡಿಎಸ್ ನವರಿಗೆ ಬಹಳ ಮುಜುಗರ ತಂದುಕೊಟ್ಟಿತ್ತು. ಆರೋಪಿಯಾಗಿರ್ತಕ್ಕಂಥ ಪ್ರಜ್ವಲ್ ರೇವಣ್ಣರು ವಿದೇಶದಲ್ಲಿ ತಲೆಮರೆಸಿಕೊಂಡಿದ್ದಾರೆ. ರೇವಣ್ಣರ ಬಂಧನ ಆಗಿದೆ. ಅದರಲ್ಲಿರ್ತಕ್ಕಂಥ ಮಹಿಳೆಯರ ಮುಖವನ್ನು ಮುಚ್ಚದೆ ಬ್ಲರ್ ಮಾಡದೆ ಹಾಗೆಯೇ ವಿಡಿಯೋಸ್ ನ ಹರಿಬಿಡಲಾಗಿತ್ತು. ಯಾರು ಈ ವಿಡಿಯೋಸ್ ನ ಮಾಡಿದರೋ ಅಷ್ಟೇ ಗಂಭೀರವಾದ ಆರೋಪವನ್ನು ಇದನ್ನ ಬಿಡುಗಡೆ ಮಾಡಿದವರು ಮತ್ತು ಹಂಚ್ತಾ ಇರೋರು ಸಹ ಎದುರಿಸಬೇಕಾಗತ್ತೆ. ಈಗ ಬಿಜೆಪಿಯ ಪಕ್ಷದ ಹೊಳೆನರಸೀಪುರ ಕ್ಷೇತ್ರದ ಕ್ಯಾಂಡಿಡೇಟ್ ಆಗಿ ರೇವಣ್ಣ ವಿರುದ್ಧ ಸ್ಪರ್ಧೆ ಮಾಡಿ ಸೋತಿದ್ದಂತಹ ದೇವರಾಜೇಗೌಡರು ದೊಡ್ಡ ಬಾಂಬ್ ಸಿಡಿಸಿದ್ದಾರೆ. ಈಗ ಅವರು ಒಂದು ಆಡಿಯೋ ರಿಲೀಸ್ ಮಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರ ಕಡೆಯಿಂದ ಸ್ವತಃ ನನಗೆ ದೊಡ್ಡ ಆಫರ್ ಬಂದಿತ್ತು ಅಂತೇಳಿ ಆ ಆಡಿಯೋ ಕೇಳಿಸ್ತಾರೆ. ಅದರಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಧ್ವನಿ ಇರೋದು ಸ್ಪಷ್ಟ ಆಗಿದೆ. ಆದ್ರೆ ಪೂರ್ತಿ ಆಡಿಯೋನ ಅವ್ರು ಎಲ್ಲೂ ಕೇಳಿಸಿಲ್ಲ. ನಾನು ಇದರ ಪೂರ್ತಿ ಆಡಿಯೋನ ಸಿಬಿಐಗೆ ಕೊಡ್ತೀನಿ ಅಥವಾ ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡ್ತೀನಿ. ತನಿಖೆ ನಡೀತಾ ಇರೋದ್ರಿಂದ, ಸೆನ್ಸಿಟಿವ್ ವಿಷಯ ಆಗಿರೋದ್ರಿಂದ ಪೂರ್ತಿ ಆಡಿಯೋನ ಕೇಳಿಸಲ್ಲ ಅಂತ ದೇವರಾಜೇಗೌಡರು ಹೇಳಿದ್ದಾರೆ. ಆದ್ರೆ ನಡೆದಿದ್ದೇನು ಅಂತ ದೇವರಾಜೇಗೌಡರು ಸ್ಪಷ್ಟವಾಗಿ ವಿವರವಾಗಿ ಹೇಳಿದ್ದಾರೆ. ರಾತ್ರೋರಾತ್ರಿ ಕರೆ ಮಾಡಿ 2 ತಾಸು ಮಾತಾಡಿದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಸೇರಿದಂತೆ ಶಿವರಾಮೇಗೌಡರು ನನ್ನ ಮೇಲೆ ಒತ್ತಡ ಹಾಕಿದ್ರು. ಅಷ್ಟೇ ಅಲ್ಲ, SIT ಅಧಿಕಾರಿಗಳನ್ನು ಬಿಟ್ಟು ಸಹ ನನ್ನ ಹೆಸರನ್ನು ಈ ವಿಷಯದಲ್ಲಿ ಕೈ ಬಿಡುವಂತೆ ಒತ್ತಡ ಹಾಕಿದ್ರು ಅನ್ನೋ ಬಾಂಬ್ ಅನ್ನ ಈಗ ದೇವರಾಜೇಗೌಡರು ಸಿಡಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಈ ವಿಷಯದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಹೆಸರನ್ನ ಎತ್ತಬೇಡಿ. ಇನ್ನು ಮುಂದುವರೆದವರು ಹೇಳ್ತಾರೆ, ನನಗೆ ಡಿ.ಕೆ. ಶಿವಕುಮಾರ್ ಅವರ ಕಡೆಯಿಂದ ಕ್ಯಾಬಿನೆಟ್ ದರ್ಜೆಯ ಸ್ಥಾನಮಾನ ಕೊಡಿಸುವ ಆಫರ್ ಸಹ ಬಂದಿದೆ ಅಂತ. ಸ್ನೇಹಿತರೆ, ಅವರು ಹೊರಗಿಟ್ಟಿರೋದು ಡಿ.ಕೆ. ಶಿವಕುಮಾರ್ ಅವರೇ ಮಾತಾಡಿರ್ತಕ್ಕಂಥ ಆಡಿಯೋ. ಅದು ತನಿಖೆನಲ್ಲಿ ಗೊತ್ತಾಗುತ್ತೆ ಅದು ಸ್ವತಃ ಡಿ.ಕೆ. ಶಿವಕುಮಾರ್ದ ಅಥವಾ ಮಾರ್ಫಿಂಗ್ ಮಾಡಿರ್ತಕ್ಕಂಥದ್ದ ಅಂತ. ಈಗ ದೇವರಾಜೇಗೌಡರು ಇಂತಹ ಆಡಿಯೋ ಬಾಂಬ್ ಅನ್ನ ಸಿಡಿಸಿರೋದ್ರಿಂದ ಈ ಕೇಸ್ಗೆ ದೊಡ್ಡ ಟ್ವಿಸ್ಟ್ ಬಂದಿದ್ದಂತೂ ಗ್ಯಾರಂಟಿ. ಅದು ಚುನಾವಣೆ ನಾಳೆ ನಡೆಯುತ್ತೆ. ಎರಡನೇ ಹಂತದ 14 ಕ್ಷೇತ್ರಗಳಲ್ಲಿ ಚುನಾವಣೆ ನಡೆಯೋದಿದೆ. ಇದು ಚುನಾವಣೆಯ ಫಲಿತಾಂಶದ ಮೇಲೆ ಏನಾದ್ರೂ ಎಫೆಕ್ಟ್ ಆಗುತ್ತಾ? ಕಾದು ನೋಡ್ಬೇಕು. ಸಂತ್ರಸ್ತ ಮಹಿಳೆಯರಿಗೆ ನ್ಯಾಯ ಕೊಡಿಸೋದಕ್ಕೋಸ್ಕರ ನಾನು ಹೋರಾಟ ಮಾಡಿದೆ. ಆದ್ರೆ ಕಾಂಗ್ರೆಸ್ನವರು ನನ್ನನ್ನೇ ಇದರಲ್ಲಿ ಏವನ್ ಆರೋಪಿ ಮಾಡೋದಕ್ಕೆ ಹೊರಟಿದ್ರು ಅಂತೆಲ್ಲ ದೇವರಾಜೇಗೌಡರು ಬಾಂಬ್ ಸಿಡಿಸ್ತಾ ಇದ್ದಾರೆ. ಕೇವಲ ಸಿಬಿಐಗೆ ವಹಿಸೋದ್ರಿಂದ ಮಾತ್ರ ಈ ತನಿಖೆಯಿಂದ ಸತ್ಯ ಹೊರ ಬರುತ್ತೆ. ಇಲ್ಲದೆ ಇದ್ರೆ ಸಂತ್ರಸ್ತೆಯರಿಗೆ ಅನ್ಯಾಯ ಆಗುತ್ತೆ. ಈಗಾಗ್ಲೇ ಸಂತ್ರಸ್ತೆಯರಿಗೆ ಹಣದ ಆಮಿಷ ಒಡ್ಡಲಾಗ್ತಾ ಇದೆ. ಕೇಸನ್ನು ಹಳ್ಳ ಹಿಡಿಸೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅನ್ನೋದು ದೇವರಾಜೇಗೌಡರ ಆರೋಪ. ನಾನು ಸಂತ್ರಸ್ತೆಯರಿಗೆ ನ್ಯಾಯ ಕೊಡಿಸೋದಕ್ಕಾಗಿ ಹೋರಾಟ ಮಾಡ್ತಾ ಇದ್ರೆ ಕಾಂಗ್ರೆಸ್ನವರು ಇದನ್ನ ತಮ್ಮ ರಾಜಕೀಯ ಬೇಳೆ ಬೇಯಿಸ್ಕೊಳ್ಳೋದಕ್ಕೋಸ್ಕರ ಅವರ ವಿಡಿಯೋಸ್ ನ ಮುಖವನ್ನು ಬ್ಲರ್ ಮಾಡದೆ ಹರಿಬಿಡ್ತಾ ಇದ್ದಾರೆ. ಅಷ್ಟೇ ಅಲ್ಲದೆ ಕಾರ್ತಿಕ್ ನನಗೆ ಕೊಟ್ಟಿರ್ತಕ್ಕಂಥ ವಿಡಿಯೋಗಳು ಮತ್ತು ಈಗ ಹರಿಬಿಟ್ಟಿರೋ ವಿಡಿಯೋಗಳು ಒಂದೇ ಅಲ್ಲ, ಬೇರೆ ಬೇರೆ ಅಂತ ವಾದ ಮಾಡ್ತಾರೆ ದೇವರಾಜೇಗೌಡರು. SIT ಅಧಿಕಾರಿಯ ಮೇಲೆ ಆರೋಪ ಮಾಡ್ತಾರೆ ದೇವರಾಜೇಗೌಡರು. ಡಿ.ಕೆ. ಶಿವಕುಮಾರ್ ಅವರು ಕೊಟ್ಟಂತ ಆಫರ್ ಗಳಿಗೆ ನಾನು ಒಪ್ಪಲಿಲ್ಲ, ನನ್ನ ಹೆಸರನ್ನ ಕೈ ಬಿಡು ಅಂತ ಒತ್ತಡ ಹಾಕಿದ್ರು. ಅನೇಕ ಆಮಿಷಗಳನ್ನು ಸಹ ಒಡ್ಡಿದ್ರು. ಇದ್ಯಾವುದಕ್ಕೂ ನಾನು ಬಗ್ಗದೆ ಇದ್ದಾಗ ನನ್ನನ್ನೇ ಆರೋಪಿ ಮಾಡೋದಕ್ಕೆ ಟ್ರೈ ಮಾಡಿದ್ದಾರೆ ಅಂತಾರೆ ದೇವರಾಜೇಗೌಡರು. ಇಷ್ಟು ದಿವಸ ವಿಡಿಯೋಸ್ ನ ತೋರಿಸಿ ಬಿಜೆಪಿ ಮತ್ತು JDS ಕಡೆಗೆ ಕಾಂಗ್ರೆಸ್ನವರು ಮುಗಿ ಬೀಳ್ತಾ ಇದ್ರು. ಈಗ ಇದ್ರ ಹಿಂದೆ ಅವರದ್ದೇ ಪಕ್ಷದ ನಾಯಕರ ಕೈವಾಡ ಇದೆ. ಅದರಲ್ಲೂ ಸಿಎಂ ಡಿ.ಕೆ. ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಅವರ ವಿರುದ್ಧ ಒಟ್ಟು ಮಾಡಿ ದೇವರಾಜೇಗೌಡರು ಆರೋಪ ಮಾಡ್ತಾ ಇದ್ದಾರೆ. ಈ ವಿಡಿಯೋ ರಿಲೀಸ್ ಆಗಿದ್ದು ಈ ಇಬ್ಬರು ಕಾಂಗ್ರೆಸ್ ನಾಯಕರಿಂದಾನೇ ಅಂತ. ದೇಶಾದ್ಯಂತ ಈ ಪ್ರಕರಣ ಕಾಂಗ್ರೆಸ್ಗೆ ಒಂದು ಅಸ್ತ್ರ ಕೊಟ್ಟಿತ್ತು. ಸಂತ್ರಸ್ತ ಮಹಿಳೆಯರಿಗೆ ನ್ಯಾಯ ಕೊಡಿಸಬೇಕಾದ ಸ್ಥಾನದಲ್ಲಿರ್ತಕ್ಕಂಥ ಸರ್ಕಾರ ಮಾಡಿದ್ದಾದ್ರೂ ಏನು? ಆ ಮಹಿಳೆಯರ ವಿಡಿಯೋಸ್ ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಯಬಿಟ್ಟು ತಮಾಷೆ ನೋಡ್ತಾ ಇದೆ ಸರ್ಕಾರ ಅಂತ ಈಗ ಬಿಜೆಪಿ ಮುರಿದುಕೊಂಡು ಬೀಳ್ತಾ ಇದೆ ಕಾಂಗ್ರೆಸ್ ಮೇಲೆ. ಈಗ ಬಿಜೆಪಿಯವರು ದೇವರಾಜೇಗೌಡರ ಮೂಲಕ ಕಾಂಗ್ರೆಸ್ಗೆ ಈ ಎಲ್ಲಾ ವಿಚಾರಗಳು ಮುಂಚೆನೆ ಗೊತ್ತಿತ್ತು. ನನ್ನ ಮೂಲಕ ಪೆನ್ ಡ್ರೈವ್ ರಿಲೀಸ್ ಮಾಡೋದಕ್ಕೆ ಒತ್ತಡ ಹಾಕಿದ್ರು. ನಾನು ಒಪ್ಪದೇ ಇದ್ದಾಗ ವಾಮ ಮಾರ್ಗದ ಮೂಲಕ
ಇಂತ ಕೆಲಸ ಮಾಡಿದ್ದಾರೆ. ಇದರ ಹಿಂದಿರೋರು ಬೇರೆ ಯಾರು ಅಲ್ಲ, ಸಿಎಂ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಅನ್ನೋದನ್ನ ಈಗ ಬಿಜೆಪಿಗರು ದೇವರಾಜೇಗೌಡರ ಪತ್ರಿಕಾಗೋಷ್ಠಿ ಮೂಲಕ ಸ್ಪಷ್ಟವಾಗಿ ಹೇಳೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದಂತೂ ಸ್ಪಷ್ಟ. ಇಲ್ಲಿ ಪ್ರಶ್ನೆ ಏನ್ ಹೇಳುತ್ತಪ್ಪ ಅಂದ್ರೆ, ದೇವರಾಜೇಗೌಡರನ್ನ ಮೊದಲು ಕಾಂಗ್ರೆಸ್ನವರು ಸಂಪರ್ಕ ಮಾಡಿದ್ದಾರೆ, ಅವರ ಮೂಲಕ ಇದನ್ನ ರಿಲೀಸ್ ಮಾಡೋದಕ್ಕೆ ಪ್ರಯತ್ನನೂ ಪಟ್ಟಿದ್ದಾರೆ. ಅವರು ಒಪ್ಪದೇ ಇದ್ದಾಗ ಕಾರ್ತಿಕ್ ಮೂಲಕ ಈ ಕೆಲಸ ಮಾಡಿಸಲಾಗಿದೆ ಅಂತ ಈಗ ಬಿಜೆಪಿ ಆರೋಪ ಮಾಡ್ತಾ ಇದೆ. ಇದೇ ಸಂದರ್ಭದಲ್ಲಿ ಈಗ ಕಾರ್ತಿಕ್ ಮಲೇಷ್ಯಾಗೆ ಹಾರಿದ್ದಾರೆ. ಇದನ್ನೇ ಬಿಜೆಪಿಯವರು ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಅವರು ಮಲೇಷ್ಯಾಕ್ಕೆ ಹೋಗಿದ್ದು ಯಾರ ಕುಮ್ಮಕ್ಕಿನಿಂದ? ಇದರ ಹಿಂದಿರೋರು ಡಿ ಕೆ ಶಿವಕುಮಾರ್ ಅವರು ಅಂತ ಈಗಾಗಲೇ ಮಾಜಿ ಸಿಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಬೊಟ್ಟು ಮಾಡಿ ತೋರಿಸಿದ್ದಾರೆ. ಇದರ ಹಿಂದೆ ಇರ್ತಕ್ಕಂಥವ್ರು ಮಹಾನಾಯಕ ಅಂತ. ಇಂಥ ಸಂದರ್ಭದಲ್ಲಿ ಈಗ ದೇವರಾಜೇಗೌಡರು ಸುದ್ದಿಗೋಷ್ಠಿ ಮಾಡಿ ಆಡಿಯೋನ ರಿಲೀಸ್ ಮಾಡಿರೋದು ಬಿಜೆಪಿಯ ಕೈಗೆ ಬ್ರಹ್ಮಾಸ್ತ್ರ ಸಿಕ್ಕಂತಾಗಿದೆ. ಅದು ನಾಳೆ ಚುನಾವಣೆ ಇದೆ ಅಂತಕ್ಕಂತ ಸಂದರ್ಭದಲ್ಲಿ ಸ್ನೇಹಿತರೆ, ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ನವರು ಮಾಡಿದ್ದಂತ ಪ್ಲಾನು ಎರಡನೇ ಹಂತದ ಚುನಾವಣೆಗೆ ಅವರಿಗೆ ಎಲ್ಲಿ ತಿರುಮಂತ್ರ ಆಗುತ್ತೋ ಅನ್ನುವಂತ ಸಂದರ್ಭ ಈಗ ಈ ಆಡಿಯೋ ಬಾಂಬ್ ಇಂದ ಸೃಷ್ಟಿಯಾಗಿದೆ. ಇದರ ಬಗ್ಗೆ ನಿಮ್ಗೆ ಏನನ್ಸುತ್ತೆ? ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಸೆಕ್ಷನ್ ಅಲ್ಲಿ ಬರೆದು ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗೋಣ. ನಮಸ್ಕಾರ.